ನಟ ದರ್ಶನ್ ಜೈಲಿಗೆ ಹೋಗೋದು ಫಿಕ್ಸ್. ದರ್ಶನ್ ವಿರುದ್ಧ 302 ಕೇಸ್ ಆಗಿರೋದ್ರಿಂದ ಬೇಲ್ ಡೌಟ್ ಆಗಿದೆ. ಹಿಂದೆ ಜಾಮೀನು ಸಿಗೋದು ಕೂಡ ಅನುಮಾನ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು ಕೇಳಿದ್ರೆ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ 10 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ನಟ ದರ್ಶನ್ ಜೈಲು ಸೇರೋದು ಬಹುತೇಕ ಫಿಕ್ಸ್ ಅನ್ನುವಂತೆ ಕಾಣ್ತಿದೆ. ದರ್ಶನ್ ವಿರುದ್ಧ 302 ಕೇಸ್ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ 302 ಕೇಸ್ ಆಗಿರೋದ್ರಿಂದ ಬೇಲ್ ಸಿಗೋದು ಡೌಟ್. ಇನ್ನು ಹಿಂದೆ ಜಾಮೀನು ಸಿಗೋದು ಕೂಡ ಅನುಮಾನದಂತೆ ಕಾಣಿಸ್ತಿದೆ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ಜೈಲಿಗೆ ಹೋಗೋದು ಫಿಕ್ಸ್. ದರ್ಶನ್ ವಿರುದ್ಧ 302 ಕೇಸ್ ಆಗಿರೋದ್ರಿಂದ ಬೇಲ್ ಡೌಟ್ ಆಗಿದೆ. ಹಿಂದೆ ಜಾಮೀನು ಸಿಗೋದು ಕೂಡ ಅನುಮಾನ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು ಕೇಳಿದ್ರೆ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ 10 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ನಟ ದರ್ಶನ್ ಜೈಲು ಸೇರೋದು ಬಹುತೇಕ ಫಿಕ್ಸ್ ಅನ್ನುವಂತೆ ಕಾಣ್ತಿದೆ. ದರ್ಶನ್ ವಿರುದ್ಧ 302 ಕೇಸ್ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ 302 ಕೇಸ್ ಆಗಿರೋದ್ರಿಂದ ಬೇಲ್ ಸಿಗೋದು ಡೌಟ್. ಇನ್ನು ಹಿಂದೆ ಜಾಮೀನು ಸಿಗೋದು ಕೂಡ ಅನುಮಾನದಂತೆ ಕಾಣಿಸ್ತಿದೆ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಪೊಲೀಸರು ಕೇಳಿದ್ರೆ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಪೊಲೀಸರೆಲ್ಲಾದ್ರೂ ಕಸ್ಟಡಿಗೆ ಕೇಳಿದ್ರೆ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ನಟ ದರ್ಶನ್ ಜೈಲಿಗೆ ಹೋಗೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ ವಿರುದ್ಧ 302 ಕೇಸ್ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ 302 ಕೇಸ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೆ ಜಾಮೀನು ಸಿಗೋದು ಅನುಮಾನದಂತೆ ಕಾಣಿಸ್ತಾ ಇದೆ.